ತಿರುಪತಿ ಲಡ್ಡು ಕಲಬೆರಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ಮಲ್ಲೇಶ್ವರಂನ ಟಿಟಿಡಿಯಲ್ಲಿ ಪವಿತ್ರೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಇಂದಿನಿಂದ 4 ದಿನಗಳ ಕಾಲ ದೇವಸ್ಥಾನದ ಪ್ರಾಂಗಣದಲ್ಲಿ ಶುದ್ಧಿ ಕಾರ್ಯ ನಡೆಯುತ್ತೆ. ಪವಿತ್ರೋತ್ಸವಕ್ಕೆ ತಿರುಪತಿಯಿಂದ ಈಗಾಗಲೇ 10 ಜನ ಅರ್ಚಕರು ಬಂದಿದ್ದಾರೆ. ಮೊದಲ ದಿನ ಆಚಾರ್ಯರ ಹೋಮ ಆಗುತ್ತೆ. 3ನೇ ದಿನ ಕೂಡ ಪವಿತ್ರ ಸಮರ್ಪಣಾ ಹೋಮ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಪೂಜೆಯಲ್ಲಿ ಭಾಗಿಯಾಗೋದಕ್ಕೆ ಇಬ್ಬರಿಗೆ 1,000 ರೂಪಾಯಿ ಟಿಕೆಟ್ ಅನ್ನು ನಿಗದಿ ಮಾಡಿದ್ದಾರೆ. ಭಕ್ತರಿಂದ ಮೊದಲಿಗಿಂತಲೂ ಲಡ್ಡುಗಾಗಿ ಬೇಡಿಕೆ ಹೆಚ್ಚಳ ಆಗ್ತಾ ಇದೆ. ಲಡ್ಡು ಪ್ರಕರಣ ಅಂದರೆ ಲಡ್ಡು ವಿವಾದದ ನಂತರ ಟಿಟಿಡಿಯ ಎಲ್ಲ ದೇವಾಲಯಗಳನ್ನು ಶುದ್ಧೀಕರಣ ಮಾಡುವಂಥ ಕೆಲಸ ಸಂಪೂರ್ಣವಾಗಿ ಆಗಿರುವಂಥದ್ದು. ಅಂದರೆ ಮಂಗಳವಾರದಿಂದಲೂ ಕೂಡ ಶುದ್ಧಿ ಕಾರ್ಯ ನಡೆದಿದೆ. ಇವತ್ತು ಬೆಂಗಳೂರಿನ ವಯಲಿ ಕಾವಲಲ್ಲಿರುವಂಥ ತಿರುಪತಿ ತಿರುಮಲ ದೇವಾಲಯ ಏನಿದೆ, ತಿರುಪತಿ ದೇವಸ್ಥಾನ, ಇಲ್ಲಿ ಪವಿತ್ರೋತ್ಸವವನ್ನು ನಡೆಸೋದಕ್ಕೆ ಈಗ ಸಿದ್ಧತೆಗಳು ಭರದಿಂದ ಆಗಿದೆ. ಇವತ್ತು ಸಂಜೆ 6:30ರಿಂದ ಇಲ್ಲಿ ಪವಿತ್ರೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಶ್ರೀವಾರಿ ವರ್ಷದ ಅಂದರೆ ಪ್ರತಿ ವರ್ಷವೂ ಕೂಡ ಪವಿತ್ರೋತ್ಸವವನ್ನು ಆಚರಣೆ ಮಾಡ್ತಾರೆ. ಅದು ಕೂಡ ವಿಶೇಷವಾಗಿ ತಿರುಮಲ ಏನು ದೇವಾಲಯ ಇದೆ, ತಿರುಪತಿಯಿಂದನೇ ಇಲ್ಲಿಗೆ ಅರ್ಚಕರು ಬರ್ತಾರೆ. ಅರ್ಚಕರು ಬಂದು ಇಲ್ಲಿ ಈ ಪವಿತ್ರೋತ್ಸವದಲ್ಲಿ ಭಾಗಿಯಾಗುವಂಥದ್ದು. ಇನ್ನೊಂದು ವಿಶೇಷ ಈ ಬಾರಿ ಅಂದರೆ ಸಾಕಷ್ಟು ವಿವಾದ, ಲಡ್ಡು ವಿಚಾರಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶುದ್ಧಿ ಕಾರ್ಯ ಕೂಡ ಆಗಿದೆ. ಆ ಶುದ್ಧಿ ಕಾರ್ಯ ಆದಂಥ ನಂತರ ನಡೀತಾ ಇರುವಂಥ ಈ ಪವಿತ್ರೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿವರೆಗೂ ಕೂಡ ಅಂದರೆ ದೇವಾಲಯದಲ್ಲಿ ಯಾವುದೇ ರೀತಿಯ ಅಂದರೆ ಭಕ್ತರಿಗೆ ಅವಕಾಶ ಇಲ್ಲ ಈಗ ದರ್ಶನಕ್ಕೆ. ಸಂಜೆ 6:30 ನಂತರ ದೇವಾಲಯದಲ್ಲಿ ಅಂದರೆ ಸ್ವಾಮಿಗಳ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. 1,000 ಲಡ್ಡುಗಳು ತಿರುಪತಿಯಿಂದ ಇಲ್ಲಿ ಬರುವಂಥದ್ದು. ಅವುಗಳನ್ನು ಏನು ಭಕ್ತಾದಿಗಳು ಬರ್ತಾರೆ ಅವರಿಗೆ ಪ್ರಸಾದವನ್ನು ಕೊಡ್ತಾ ಇರುವಂಥದ್ದು. ಯಾವುದೇ ರೀತಿಯಂಥ ಗೊಂದಲ ಇಲ್ಲ. ಶುಚಿ ಮಾಡುವಂಥದ್ದು ಕಾರ್ಯ ಎಲ್ಲ ಕೂಡ ಈಗಾಗಲೇ ಮುಕ್ತಾಯ ಆಗಿದೆ. ಈಗ ಇವತ್ತಿನಿಂದ ಪವಿತ್ರೋತ್ಸವ ನಡೆಯುವಂಥದ್ದು. 4 ದಿನಗಳ ಕಾಲ ಪವಿತ್ರೋತ್ಸವ ನಡೆಯುತ್ತೆ. ಅದು ಕೂಡ ವೀಕೆಂಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಅದರಿಂದಾಗಿ ಲಡ್ಡು ಬರುವಂಥದ್ದು ಕೂಡ ಆ ಸಂಖ್ಯೆ ಏನಿದೆ ಅದು ಕೂಡ ಹೆಚ್ಚಾಗ್ತಾ ಇರುವಂಥ ಸುಮಾರು 2